ಬನ್ನಿ ನೋಡೋಣ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣದ ತನಿಖೆ ನಡೆಸ್ತಾ ಇರುವ ವಿಶೇಷ ತನಿಖಾ ತಂಡ ನ್ಯಾಯಾಲಯಕ್ಕೆ 3072 ಪುಟಗಳ ಪ್ರಾಥಮಿಕ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ. 12 ಮಂದಿಯನ್ನ ಆರೋಪಿಗಳು ಅಂತ ಉಲ್ಲೇಖಿಸಿರುವ ಎಸ್ಐಟಿ ತನ್ನ ಆರೋಪ ಪಟ್ಟಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ರಾಯಚೂರು ಗ್ರಾಮಾಂತರ ಶಾಸಕ ಪಾಲಿಕೆ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಹೆಸರನ್ನ ಹೆಸರಿಸಿಲ್ಲ. ನಾಗೇಂದ್ರ ಅವರ ಮನೆ, ದದ್ದಲ್ ಮತ್ತು ಅವರ ಪರಿಚಯಸ್ಥರ ನಿವಾಸಗಳಲ್ಲಿ ದೊರೆತ ಪಾಲಿಕೆಯ ಹಣ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ದೋಷಾರೋಪಣೆಯ ಸಾಕ್ಷ್ಯವನ್ನ ಕಂಡುಹಿಡಿದ ಜಾರಿ ನಿರ್ದೇಶನಾಲಯವು ನಾಗೇಂದ್ರ ಅವರನ್ನ ಬಂಧಿಸಿದೆ. ಆದರೆ ಎಸ್ಐಟಿ ಅವರನ್ನ ಆರೋಪಿಯನ್ನಾಗಿ ಮಾಡಿಲ್ಲ. ನಾಗೇಂದ್ರ ಈಗ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ನಿಗಮದ ಖಾತೆಗಳ ಅಧೀಕ್ಷಕ ಚಂದ್ರಶೇಖರನ್ ಪಿ ತಮ್ಮ ಡೆತ್ ನೋಟ್ನಲ್ಲಿ ಸಚಿವರ ಆದೇಶದ ಮೇರೆಗೆ ಹಣ ವರ್ಗಾವಣೆಯ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇದರ ಆಧಾರದ ಮೇಲೆ ನಾಗೇಂದ್ರ ಮತ್ತು ದದ್ದಲ್ ಅವರನ್ನ ಎಸ್ಐಟಿ ಹಲವು ಗಂಟೆಗಳ ಕಾಲ ವಿಚಾರಣೆ ನಡೆಸಿತು. ನಾಗೇಂದ್ರ ಸಹಚರರಾದ ನೆಕ್ಕುಂಟೆ ನಾಗರಾಜ್ ಮತ್ತು ಆತನ ಸೋದರ ಮಾವ ನಾಗೇಶ್ವರ ರಾವ್ ಅವರನ್ನ ಎಸ್ಐಟಿ ಬಂಧಿಸಿ ಹಗರಣದ ಆರೋಪಿಗಳು ಅಂತ ಹೆಸರಿಸಿದೆ. 3ನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ.